ವಿದ್ಯಾರ್ಥಿಗಳೇ, ಈ ದಿನ ನಾನು 9ನೆಯ ತರಗತಿಯ ಪಠ್ಯಪೂರಕ ಅಧ್ಯಯನದಲ್ಲಿ ಮೊದಲನೇ ಗದ್ಯ ಭಾಗ ಗುಣಸಾಗರಿ ಪಂಡರಿಬಾಯಿ ಈ ಗದ್ಯ ಭಾಗದ ಬಗ್ಗೆ ನಿಮಗೆ ತಿಳಿಯಪಡಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಈ ಪ್ರಸ್ತುತ ಒಂದು ಗದ್ಯ ಭಾಗವನ್ನು ಬರೆದಂಥ ಕೃತಿಕಾರರ ಒಂದು ಪರಿಚಯವನ್ನು ಮಾಡಿಕೊಳ್ತಾ ಆನಂತರ ಗದ್ಯ ಭಾಗದಲ್ಲಿ ಬರ್ತಕ್ಕಂಥ ಅಂಶಗಳನ್ನು ನೋಡೋಣ. ಮೊದಲಿಗೆ ಗುಣಸಾಗರಿ ಪಂಡರಿಬಾಯಿ, ಹೆಸರಿಗೆ ಸೂಚಿಸುವಂತೆ ಗುಣಸಾಗರಿ, ಗುಣದಲ್ಲಿ ಸಾಗರ, ಅಂತಹ ಮಹಾನ್ ವ್ಯಕ್ತಿತ್ವವನ್ನು ಹೊಂದಿದ್ದಂಥವರು ಪಂಡರಿಬಾಯಿ. ಇವರ ಒಂದು ಜೀವನ ಚರಿತ್ರೆಯನ್ನ ಬರೆದಂತಹ ಲೇಖಕಿ, ಸಾಹಿತಿ ಅಥವಾ ಕೃತಿಕಾರರು ಡಾಕ್ಟರ್ ಜಯಮಾಲಾ ಅಂತ. ಈ ಡಾಕ್ಟರ್ ಜಯಮಾಲಾ ಇವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ಳೋಣ. ಡಾಕ್ಟರ್ ಜಯಮಾಲಾ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರಿನಲ್ಲಿ 28/2/1959 ಜನಿಸ್ತಾರೆ. 28/2 ಇವರ ಕಾಲ 28 ಫೆಬ್ರವರಿ 1959. ಸ್ಥಳ ಇವರ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರು. ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರು ಅಂತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರಿನಲ್ಲಿ 28/2/1959 ಜನಿಸ್ತಾರೆ. ಕರ್ನಾಟಕ ರಾಜ್ಯ ನಿರಾಶ್ರಿತ ಮಹಿಳೆಯರ ಪುನರ್ವಸತಿ ಆಡಳಿತ ವ್ಯವಸ್ಥೆಯ ಒಂದು ಅಧ್ಯಯನ, ಈ ವಿಷಯದಡಿಯಲ್ಲಿ PhD ಪದವಿಯನ್ನು ಕೂಡ ಪಡೀತಾರೆ. ಈ ಡಾಕ್ಟರ್ ಜಯಮಾಲಾ ಅವರು ನಾಯಕಿ ನಟಿಯಾಗಿ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರ ಒಂದು ನಟನೆಗೆ ಹಲವಾರು ಪ್ರಶಸ್ತಿಗಳು ಕೂಡ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಡಾಕ್ಟರ್ ಜಯಮಾಲಾ ಇವರು ಬರೆದಿರ್ತಕ್ಕಂತಹ ಈ ಒಂದು ಅವರ ಒಂದು ಸಾಹಿತ್ಯ ಕೃಷಿಗೆ ಕರ್ನಾಟಕ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಹಲವಾರು ಪ್ರಶಸ್ತಿಗಳು ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಇವರು ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ, ರಾಜ್ಯ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ, ಕೇಂದ್ರ ಸರ್ಕಾರ ಚಲನಚಿತ್ರ ಆಯ್ಕೆ ಸಮಿತಿಯ ಸದಸ್ಯರಾಗಿ, ಹೀಗೆ ವಿವಿಧ ವಲಯಗಳಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಅವರೇ ನಿರ್ಮಿಸಿ ನಟಿಸಿದಂತಹ ತಾಯಿ ಸಾಹೇಬ ಎಂಬ ಚಿತ್ರಕ್ಕೆ, ಅವರೇ ನಿರ್ಮಿಸಿ ನಟಿಸಿ ತಯಾರಿಸಿದಂತಹ ಒಂದು ಚಲನಚಿತ್ರ ತಾಯಿ ಸಾಹೇಬ ಅಂತ. ಈ ತಾಯಿ ಸಾಹೇಬ ಈ ಚಿತ್ರ ಸ್ವರ್ಣಕಮಲ ಪ್ರಶಸ್ತಿಯನ್ನ ಪಡ್ಕೊಂತು. ಅದರಲ್ಲಿ ಇವರ ಒಂದು ಅಭಿನಯಕ್ಕೆ ವಿಶೇಷ ರಾಷ್ಟ್ರ ಪ್ರಶಸ್ತಿ, ಅತ್ಯುತ್ತಮ ನಟಿ, ಅತ್ಯುತ್ತಮ ಚಿತ್ರ, ಫಿಲ್ಮ್ ಫೇರ್ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳನ್ನ ಈ ಚಲನಚಿತ್ರಕ್ಕೆ ನೀಡಲಾಗಿದೆ. ಇದಲ್ಲದೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಸೌಹಾರ್ದ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ವಿ ಶಾಂತಾರಾಮ್ ಬಂಗಾರದ ಪದಕ, ಗ್ಲೋಬಲ್ ಮ್ಯಾನ್ ಪ್ರಶಸ್ತಿ, ಹೀಗೆ 10 ಹಲವು ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಈ ಡಾಕ್ಟರ್ ಜಯಮಾಲಾ ಅವರು. ಪ್ರಸ್ತುತ ಈ ಒಂದು ಪಾಠವು ಡಾಕ್ಟರ್ ಜಯಮಾಲಾ ಅವರು ಬರೆದಿರುವಂತಹ ಪಂಡರಿಬಾಯಿ ಕೃತಿಯ ಸಂಕ್ಷಿಪ್ತ ಒಂದು ರೂಪವಾಗಿದೆ. ಡಾಕ್ಟರ್ ಜಯಮಾಲಾ ಅವರು ಬರೆದಿರತಕ್ಕಂತಹ ಪಂಡರಿಬಾಯಿ
ಎಂಬ ಆ ಒಂದು ಕೃತಿಯ ಒಂದು ಸಂಕ್ಷಿಪ್ತವಾದಂತಹ ಒಂದು ಭಾಗವನ್ನು ಇಲ್ಲಿ, ಸಂಪೂರ್ಣವಾದಂತಹ ಒಂದು ಚಿತ್ರಣವನ್ನು ಸಂಕ್ಷಿಪ್ತವಾಗಿ ಗದ್ಯ ರೂಪದಲ್ಲಿ, ಲೇಖನ ರೂಪದಲ್ಲಿ ಈ ಪಠ್ಯಪುಸ್ತಕದಲ್ಲಿ ಅಳವಡಿಸಲಾಗಿದೆ. ಬನ್ನಿ ನೋಡೋಣ. ಡಾಕ್ಟರ್ ಜಯಮಾಲಾ ಇವರು ಬರೆದಿರ್ತಕ್ಕಂತಹ ಪಂಡರಿಬಾಯಿ, ಗುಣಸಾಗರಿ ಪಂಡರಿಬಾಯಿ ಅವರ ಒಂದು ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನ ನೋಡೋಣ ಬನ್ನಿ. ಗುಣಸಾಗರಿ ಪಂಡರಿಬಾಯಿ ಇವರು ಭಾರತೀಯ ಚಿತ್ರರಂಗವು, ಗುಣಸಾಗರಿ ಪಂಡರಿಬಾಯಿ ಹೆಸರೇ ಸೂಚಿಸುವಂತೆ ಗುಣಸಾಗರಿ, ಗುಣದಲ್ಲಿ ಸಾಗರ ಇದ್ದ ಹಾಗೆ ಅಂತಹ ದೊಡ್ಡ ವ್ಯಕ್ತಿತ್ವವನ್ನು, ಮೇರು ವ್ಯಕ್ತಿತ್ವವನ್ನು ಹೊಂದಿದಂತಹ ಶ್ರೇಷ್ಠ ನಟಿ ಪಂಡರಿಬಾಯಿ. ಭಾರತೀಯ ಚಿತ್ರರಂಗವು ಎಂದೂ ಮರೆಯದ ನಟಿಯರಲ್ಲಿ ಈ ಪಂಡರಿಬಾಯಿ ಒಬ್ಬರು. ಈಕೆ ನಟಿ ಮಾತ್ರವಲ್ಲ, ಮಹಾನ್ ವ್ಯಕ್ತಿತ್ವ ಉಳ್ಳವರಾಗಿದ್ದರು. ಅವರ ಒಂದು ಬದುಕು ಒಂದು ರೀತಿಯ ಮೇಣದ ಬತ್ತಿಯ ಹಾಗೆ. ಪಂಡರಿಬಾಯಿ ಅವರ ಬದುಕು ಮೇಣದ ಬತ್ತಿ ಇದ್ದ ಹಾಗೆ. ತಾನು ಉರಿದು ತನ್ನ ಸುತ್ತಲ ಲೋಕವನ್ನ ಬೆಳಕು ಮಾಡುವ ಹಾಗೆ ಪಂಡರಿಬಾಯಿ ಅವರು ಬದುಕಿನ ಉದ್ದಕ್ಕೂ ದೊಡ್ಡ ಗುಣವನ್ನ ಮೆರೆದಂತ ಮಹಾನ್ ವ್ಯಕ್ತಿಯಾಗಿದ್ರು ಪಂಡರಿಬಾಯಿ. ಚಿತ್ರರಂಗದ ಉತ್ತುಂಗದಲ್ಲಿ, ಅತ್ಯಂತ ಉನ್ನತ ಸ್ಥಾನದಲ್ಲಿ ಇದ್ದಾಗಲೂ ಸಹ ಪಂಡರಿಬಾಯಿ ಅವರು ಒಬ್ಬ ಸಾಮಾನ್ಯ ಮನುಷ್ಯರಂತೆ ಬದುಕ್ತಾ ಇದ್ರು. ನೀವು ನೋಡ್ಬೋದು ಮಕ್ಕಳೇ, ಚಿತ್ರರಂಗದಲ್ಲಿ ನಟಿ ಅಥವಾ ನಟ ಒಂದು ಒಳ್ಳೆಯ ಸ್ಥಾನಕ್ಕೆ ಏರಿದ ನಂತರ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಕ್ಕಾದ ಮೇಲೆ ಅವರು ತಾನು ನಡೆದು ಬಂದ ಹಾದಿಯನ್ನೇ ಮರೆತು ಬಿಡ್ತಾರೆ. ಆದರೆ ಪಂಡರಿಬಾಯಿ ಹಾಗಲ್ಲ. ಅವರು ಅತ್ಯಂತ ಉನ್ನತ ಸ್ಥಾನದಲ್ಲಿ, ಉನ್ನತ ಮಟ್ಟವನ್ನ ಏರಿದ್ರೂ ಸಹ ಅವರು ಸಾಮಾನ್ಯ ಮನುಷ್ಯರಂತೆ ಸಹಜವಾದಂತಹ ಸರಳ ಜೀವನವನ್ನ ನಡೆಸ್ತಾ ಇದ್ರು. ಜೊತೆಗೆ ಸಿರಿ ಬಂದ ಕಾಲದಲ್ಲಿ ತಾನು ನಡೆದು ಬಂದ ಕಷ್ಟದ ದಾರಿಯನ್ನ ಎಂದೂ ಸಹ ಅವರು ಮರೆಯಲಿಲ್ಲ. ದೇವರಲ್ಲಿ ಗಾಢವಾದಂತಹ ನಂಬಿಕೆಯನ್ನ ಹೊಂದಿದ್ದಂಥವರು ಈ ಪಂಡರಿಬಾಯಿ. ದುಡಿಮೆಯಲ್ಲಿ ದೇವರನ್ನು ಕಂಡವರು. ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ ಎಂಬ ಈ ಬಸವಣ್ಣನವರ ತತ್ವಕ್ಕೆ ಅಥವಾ ಸಿದ್ಧಾಂತಕ್ಕೆ ಹೇಳಿ ಮಾಡಿಸಿದಂತಹ ವ್ಯಕ್ತಿತ್ವ ಈ ಪಂಡರಿಬಾಯಿ ಅವರದಾಗಿತ್ತು. ಕಾಯಕದಿಂದ ಅದು ದುಡಿಮೆಯಲ್ಲಿಯೇ ದೇವರನ್ನ ಕಾಣುವಂತಹ ಒಂದು ವ್ಯಕ್ತಿತ್ವ ಇವರದಾಗಿತ್ತು. ಅಂತಹ ಸಿದ್ಧಾಂತವನ್ನು ಇವರು ಬದುಕಿನುದ್ದಕ್ಕೂ ನಡೆದುಕೊಂಡು ಬಂದಿದ್ರು. ದೇವರಲ್ಲಿ ಗಾಢವಾದಂತಹ ಒಂದು ನಂಬಿಕೆಯನ್ನು ಕೂಡ ಹೊಂದಿದ್ರು. ಸಿನಿಮಾ ಎಂಬ ಈ ಕನಸಿನ ಲೋಕದಲ್ಲಿ ನಟಿಸುತ್ತಿದ್ರು. ಸಿನಿಮಾ ಅಂತಕ್ಕಂಥದ್ದು ಒಂದು ರೀತಿ ಕನಸಿನ ಲೋಕ. ಇವತ್ತು ಸಿನಿಮಾ ಲೋಕ ಒಳ್ಳೆಯ ಸ್ಥಾನವನ್ನು ತಂದುಕೊಡುತ್ತೆ, ನಾಳೆ ಅದನ್ನ ಕಿತ್ಕೊಳ್ಳಬಹುದು. ಆದರೆ ಇದೊಂದು ಕನಸಿನ ಲೋಕ. ಬುದ್ಧಿಯೊಳಗಿನ ಗಂಟು, ಕನ್ನಡಿಯೊಳಗಿನ ಗಂಟಿದ್ದಂಗೆ, ಕನ್ನಡಿಯೊಳಗಿನ ಬುದ್ಧಿಯ ಗಂಟಿದ್ದಂಗೆ. ಅದು ತಿನ್ನಕ್ಕೂ ಬರಲ್ಲ, ಏನಿಲ್ಲ, ಸುಮ್ಮನೆ ನೋಟಕ್ಕೆ ಚೆನ್ನಾಗಿರುತ್ತೆ ಅವು ಬುದ್ಧಿ ಅಂತ. ಹಾಗೆ ಚಿತ್ರರಂಗನು ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ, ಕೆಲವು ವ್ಯಕ್ತಿಗಳಿಗೆ ಅದು ಒಂದು ರೀತಿ ಸಂಕಷ್ಟದ ಹಾದಿನೇ ಹೌದು. ಆದರೆ ಕೆಲವು ವ್ಯಕ್ತಿಗಳು ಅದನ್ನೇ ಮೆಟ್ಟಿ ನಿಂತು ಅದರಲ್ಲೇ ಸಾಧನೆ ಮಾಡಿ ಜಗತ್ತಿಗೆ ತಮ್ಮ ಹೆಸರನ್ನ ಅಚ್ಚಳಿಯದ ಹಾಗೆ ಉಳಿಯುವ ಹಾಗೆ ಅವರು ಮೆರೆದಿರ್ತಕ್ಕಂಥವರು ಬಹಳಷ್ಟು ಮಂದಿ ಇದ್ದಾರೆ.
ಅಂಥವರ ಸಾಲಲ್ಲಿ ಪಂಡರಿಬಾಯಿ ಕೂಡ ಒಬ್ಬರು. ಇವರು ಈ ಸಿನಿಮಾ ಎಂಬ ಕನಸಿನ ಲೋಕದಲ್ಲಿ ನಟಿಸುತ್ತಿದ್ರು. ಮಾನವೀಯತೆಯನ್ನು ನಂಬಿದ್ರೇ ಹೊರತು ಅದನ್ನು ಮಾತ್ರ ಅವರು ನಟಿಸಿದವರಲ್ಲ, ಮಾನವೀಯತೆಯನ್ನ ನಂಬಿಕೊಂಡಿದ್ರು. ತನ್ನ ಜೊತೆಯಲ್ಲಿರ್ತಕ್ಕಂತಹ ಇತರೆ ಸಹ ನಟರಿಗೂ ಕೂಡ ಅವರು ಆಶ್ರಯದಾತರಾಗಿದ್ರು. ಅದನ್ನ ಯಾವತ್ತೂ ನಟನೆ ಮಾಡಲಿಲ್ಲ, ಮಾನವೀಯತೆಯನ್ನ ನಟನೆ ಮಾಡಲಿಲ್ಲ, ಅದನ್ನು ಜೀವನದಲ್ಲಿ ಹಾಸುಹೊಕ್ಕಾಗಿ ರೂಢಿಸಿಕೊಂಡಿದ್ರು ಮಾನವೀಯತೆಯ ಬಗ್ಗೆ. ಅಂತಹ ಒಂದು ತಾಯಿ ಹೃದಯ ಅಂತಂದ್ರೆ ಪಂಡರಿಬಾಯಿ. ಆದ್ದರಿಂದಲೇ ಪಂಡರಿಬಾಯಿ ಎಂದರೆ ತಟ್ಟನೆ ನೆನಪಾಗುವುದು ಅಂತಃಕರಣ ತುಂಬಿದ ತಾಯಿ ಮುಖ. ಪಂಡರಿಬಾಯಿ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗ್ತಕ್ಕಂಥದ್ದೇ ಒಂದು ರೀತಿಯ ಅಂತಃಕರಣ, ತಾಯಿ ಹೃದಯ. ಹಾಗಾಗಿ ಅಂತಹ ತಾಯಿ ಹೃದಯವನ್ನು ಹೊಂದಿದ್ದಂಥವರು ಈ ಪಂಡರಿಬಾಯಿಯವರು. ಪಂಡರಿಬಾಯಿ 1900 ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನೋಡೋಣ. ಪಂಡರಿಬಾಯಿ ಅವರು ಪಂಡರಿಬಾಯಿ ಅವರು 1928 ಸೆಪ್ಟೆಂಬರ್ 18ರಂದು ಭಟ್ಕಳದಲ್ಲಿ ಜನಿಸಿದರು. 1928ರಲ್ಲಿ ಜನಿಸ್ತಾರೆ. ಸೆಪ್ಟೆಂಬರ್ 18 ಸೆಪ್ಟೆಂಬರ್ 1928 ಭಟ್ಕಳ ಸ್ಥಳ ಭಟ್ಕಳ. ಭಟ್ಕಳದಲ್ಲಿ 18 ಸೆಪ್ಟೆಂಬರ್ 1928ರಲ್ಲಿ ಭಟ್ಕಳದಲ್ಲಿ ಜನಿಸಿದರು. ತಂದೆ ರಂಗರಾವ್, ತಾಯಿ ಕಾವೇರಿಬಾಯಿ. ಈ ದಂಪತಿಗಳಿಗೆ 18 ಜನ ಮಕ್ಕಳಿದ್ರು. ರಂಗರಾವ್ ಮತ್ತು ಕಾವೇರಿಬಾಯಿ ಇವರಿಗೆ 18 ಜನ ಮಕ್ಕಳಿದ್ರು. ಈ 18 ಜನ ಮಕ್ಕಳಲ್ಲಿ ಪಂಡರಿಬಾಯಿಯವರು 6ನೆಯವರು. ಪಂಡರಿಬಾಯಿಯವರ ಮೂಲ ಹೆಸರು ಗೀತಾ. ಪಂಡರಿಬಾಯಿಯವರ ಮೂಲ ಹೆಸರು ಗೀತಾ ಅಂತೇಳಿ. ಪಂಡರಾಪುರದ ಪಂಡರಿನಾಥನಲ್ಲಿ ಅತೀವ ಶ್ರದ್ಧೆ ಮತ್ತು ಭಕ್ತಿಗಳನ್ನ ಹೊಂದಿದ್ದಂತಹ ರಂಗರಾವ್ ಅವರು ಗೀತಾ ಎನ್ನುವ ಮಗಳ ಹೆಸರನ್ನು ಪಂಡರಿಬಾಯಿ ಎಂದು ಬದಲಾಯಿಸಿದರು. ಅಂದರೆ ಹುಟ್ಟಿದಾಗ ಗೀತಾ ಅಂತ ಹೆಸರಿಟ್ಟಿದ್ರು. ಇವರ ತಂದೆ ರಂಗರಾವ್ ಅವರು ಪಂಡರಾಪುರದ ಪಂಡರಿನಾಥನಲ್ಲಿ ಅಪಾರವಾದಂತಹ ಭಕ್ತಿಯನ್ನು ಹೊಂದಿದ್ರು. ಹಾಗಾಗಿ ಅವರು ಆ ಒಂದು ಭಕ್ತಿಯ ಪರಾಕಾಷ್ಠೆಯ ಪ್ರತೀಕವಾಗಿ ತನ್ನ ಮಗಳ ಹೆಸರು ಗೀತಾವನ್ನ ತೆಗೆದು ಪಂಡರಿಬಾಯಿ ಅಂತಂದೇಳಿ ಮತ್ತೆ ನಾಮಕರಣ ಅಂದರೆ ಹೊಸದಾಗಿ ಮಗಳ ಹೆಸರನ್ನ ಬದಲಾಯಿಸಿದ್ರು. ಪಂಡರಿಬಾಯಿಯವರ ಬಾಲ್ಯದಲ್ಲಿ ಕಿತ್ತು ತಿನ್ನುವಂತಹ ಬಡತನ. ಪಂಡರಿಬಾಯಿಯವರ ಒಂದು ಜೀವನ ಚರಿತ್ರೆಯಲ್ಲಿ ಕಿತ್ತು ತಿಂತಕ್ಕಂತಹ ಒಂದು ಬಡತನ ಇತ್ತು. ಆನಂತರ ಕೇವಲ ಎರಡು ಬಟ್ಟೆ ಮಾತ್ರ ಅವರಿಗಿದ್ವಂತೆ. ಕೇವಲ ಅವರಿಗೆ ತೊಟ್ಕೊಳ್ಳೋದಕ್ಕೆ ಎರಡು ಬಟ್ಟೆ ಇದ್ವು. ತಂದೆ ಹರಿದಾಸರಾಗಿ ಮತ್ತು ತಾಯಿ ಶಾಲಾ ಶಿಕ್ಷಕಿಯಾಗಿ ದುಡಿದು ಈ ದೊಡ್ಡ ಕುಟುಂಬವನ್ನ ಸಾಕಬೇಕಾಗಿತ್ತು. ಜೀವನದಲ್ಲಿ ತುಂಬಾ ಕಷ್ಟ ಇತ್ತು. ತಂದೆ ದಾಸರಾಗಿ ಅವರು ಮನೆಯಲ್ಲಿ ದವಸ ಧಾನ್ಯಗಳನ್ನು ಎತ್ತಿ ತಂದು ಕುಟುಂಬದ ನಿರ್ವಹಣೆಯನ್ನು ಮಾಡ್ತಿದ್ರು. ತಾಯಿ ಒಬ್ಬ ಶಾಲಾ ಶಿಕ್ಷಕಿಯಾಗಿ ಬಂದಂಥ ಹಣದಲ್ಲಿ ಇಡೀ ಕುಟುಂಬವನ್ನ ಸಾಕ್ತಾ ಇದ್ರು. ಈ ದೊಡ್ಡ ಕುಟುಂಬವನ್ನ ಸಾಕಬೇಕಾಗಿತ್ತು. ಕಡು ಬಡತನ ತುಂಬಿ ತುಳುಕಿತ್ತು. ಆದರೆ
ಶ್ರದ್ಧಾ ಭಕ್ತಿಗಳನ್ನು ಮಾತ್ರ ಈ ಕುಟುಂಬ ಅತ್ಯಂತ ಶಿಸ್ತಿನಿಂದ ಪರಿಪಾಲಿಸುತ್ತಿತ್ತು. ಅಂದರೆ ಎಷ್ಟೇ ಕಡು ಬಡತನ ಇದ್ರೂ ಸಹ ಈ ಕುಟುಂಬ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ತನ್ನ ಮನೆಯಲ್ಲಿರ್ತಕ್ಕಂತಹ ಸಂಸ್ಕೃತಿ ಸಂಪ್ರದಾಯಗಳನ್ನು ಚಾಚೂ ತಪ್ಪದೆ ಶಿಸ್ತಿನಿಂದ ಶ್ರದ್ಧಾ ಭಕ್ತಿಗಳನ್ನು ಈ ಕುಟುಂಬ ಅತ್ಯಂತ ಶಿಸ್ತಿನಿಂದ ಪರಿಪಾಲಿಸ್ತಾ ಇತ್ತು. ಚಿಕ್ಕಂದಿನಿಂದಲೇ ಪಂಡರಿಬಾಯಿ ಅವರಿಗೆ ಸಂಗೀತದ ಅಭ್ಯಾಸವಾಗಿತ್ತು. ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಪಂಡರಿಬಾಯಿ ಅವರಿಗೆ ಸಂಗೀತದ ಒಂದು ಗೀಳಿತ್ತು. ಹಾಗಾಗಿ ಹರಿಕತೆ ಮಾಡುವುದನ್ನು ಹಾಗೂ ಕೀರ್ತನೆ ಹಾಡುವುದನ್ನು ಇವರು ಕಲಿತಿದ್ರು. ಚಿಕ್ಕ ವಯಸ್ಸಿನಲ್ಲಿ ಸಂಗೀತದ ಗೀಳಿದ್ದರಿಂದ ತಂದೆ ಹರಿದಾಸರಾಗಿದ್ದರಿಂದ ಇವರು ಹರಿಕತೆ ಮಾಡುವುದನ್ನು ಮತ್ತೆ ಕೆಲವೊಂದು ಕೀರ್ತನೆಗಳನ್ನು ಹಾಡುವುದನ್ನು ಕಲ್ತ್ಕೊಂಡಿದ್ರು. ಮನೆಯಲ್ಲಿ ಇದ್ದಂತಹ ಸೃಜನಶೀಲ ವಾತಾವರಣ ಪಂಡರಿಬಾಯಿಯವರ ಕಲಾವಿಧೆ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಅಂದರೆ ಅವರಲ್ಲಿದ್ದಂತಹ ಕಲಾ ಸರಸ್ವತಿ ಜಾಗೃತಗೊಳಿಸೋದಕ್ಕೆ ಅಥವಾ ಜಾಗೃತಿಗೊಳ್ಳೋದಕ್ಕೆ ಅವರ ಮನೆಯ ಒಂದು ವಾತಾವರಣವೇ ಮೂಲ ಕಾರಣ ಆಗಾಯಿತು. ಮಹಾರಾಜರ ಇಂಥ ಒಂದು ಸಂದರ್ಭದಲ್ಲಿ, ಈ ರೀತಿಯ ಒಂದು ಮನೆಯ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಮಹಾರಾಜರ ಒಂದು ಆಳ್ವಿಕೆಯ ಕಾಲದಲ್ಲಿ ಮೈಸೂರಿಗೆ ಕಲಾವಿದರಿಗೆ ಪ್ರೋತ್ಸಾಹ ನೀಡುವ, ಮೈಸೂರು ಅಂತಕ್ಕಂಥದ್ದು ಮಹಾರಾಜರ ಆಡಳಿತ ಇದ್ದಂಥ ಸಂದರ್ಭ. ಮೈಸೂರು ಮಹಾರಾಜರು ಆಗಿನ ಕಾಲದಲ್ಲಿ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡ್ತಕ್ಕಂತಹ ಒಂದು ಕೇಂದ್ರ ಆಗಿತ್ತು ಆ ಮೈಸೂರು. ಹಾಗಾಗಿ ತುತ್ತಿನ ಚೀಲ ತುಂಬಿಸುವಂತಹ ಸಲುವಾಗಿ ಈ ರಂಗರಾವ್ ಅವರ ಕುಟುಂಬ 1940ರ ಸುಮಾರಿಗೆ ಮೈಸೂರಿಗೆ ಸ್ಥಳಾಂತರಗೊಂಡಿತು. ಭಟ್ಕಳದಿಂದ ಅವರ ಸ್ಥಳ ಭಟ್ಕಳ ಆಗಿತ್ತು. ಭಟ್ಕಳದಿಂದ ರಂಗರಾವ್ ಅವರ ಕುಟುಂಬ ಮೈಸೂರಿಗೆ ಸ್ಥಳಾಂತರಗೊಂಡಿತು. ಅದಾದ ಮೇಲೆ ಆ ದಿನಗಳಲ್ಲಿ ಪಂಡರಿಬಾಯಿಯವರ ಬಾಲ್ಯ ಕಳೆದು ಯೌವನಕ್ಕೆ ಕಾಲಿಡ್ತಾ ಇದ್ದಂತಹ ಸಂದರ್ಭ. ಭಟ್ಕಳದಲ್ಲಿ ಅವರ ಬಾಲ್ಯ ಜೀವನ ನಡೀತು. ನಂತರ ಹಲವು ವರ್ಷಗಳ ನಂತರ ಅವರ ಕುಟುಂಬ ಮೈಸೂರಿಗೆ ಸ್ಥಳಾಂತರಗೊಂಡಿದ್ದಾಗ ಆ ಸಮಯಕ್ಕೆ ಪಂಡರಿಬಾಯಿಯವರು ಬಾಲ್ಯವನ್ನು ಕಳೆದು ಯೌವನಕ್ಕೆ ಕಾಲಿಡುತ್ತಾ ಇದ್ರು. ಪಂಡರಿಬಾಯಿಯವರ ಅಣ್ಣ ವಿಮಲಾನಂದ ಅಂತಂದು, ಪಂಡರಿಬಾಯಿಯವರ ಅಣ್ಣ ವಿಮಲಾನಂದ. ಈ ಪಂಡರಿಬಾಯಿಯವರ ಅಣ್ಣ ವಿಮಲಾನಂದ ಇವರು ಒಂದು ನಾಟಕ ಸಂಘವನ್ನ ಕಟ್ಟಿದರು, ಆದರ್ಶ ನಾಟಕ ಸಂಘ. ಆದರ್ಶ ನಾಟಕ ಸಂಘ ಅಂತಕ್ಕಂಥ ಒಂದು ನಾಟಕದ ಕಂಪನಿಯನ್ನ ಸ್ಥಾಪಿಸಿ ನಾಟಕಗಳನ್ನು ಪ್ರದರ್ಶನ ಮಾಡುವ ಮೂಲಕ ಕುಟುಂಬ ಪೋಷಣೆಯ ಹೊಣೆಯನ್ನ ನಿರ್ವಹಿಸ್ತಾ ಇದ್ರು. ಅಂದ್ರೆ ಪಂಡರಿಬಾಯಿ ಅವರ ಅಣ್ಣ ವಿಮಲಾನಂದ ಇವರು ಒಂದು ನಾಟಕ ಕಂಪನಿಯನ್ನ, ಆದರ್ಶ ನಾಟಕ ಸಂಘ ಅಂತಕ್ಕಂಥ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿದ್ರು. ಅದಾದ ಮೇಲೆ ಅದರಲ್ಲಿ ಕೆಲವೊಂದು ನಾಟಕಗಳನ್ನು ಪ್ರದರ್ಶನ ಮಾಡುವ ಮೂಲಕ ಅದರಿಂದ ಬಂದಂತಹ ಹಣದಿಂದ ತಮ್ಮ ಕುಟುಂಬದ ಪೋಷಣೆಯನ್ನ ಮಾಡುವಂತಹ ಹೊಣೆಯನ್ನ ಈ ವಿಮಲಾನಂದ ಇವರು ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದರು. ಈ ಒಂದು ದಿನಗಳಲ್ಲಿ ಪಂಡರಿಬಾಯಿ ಮಹಾರಾಜರ ಒಂದು ಸಮ್ಮುಖದಲ್ಲಿ ಕೀರ್ತನೆಯನ್ನ ಹಾಡಿ ಸೈ ಎನ್ನಿಸಿಕೊಂಡಿದ್ರು. ಆ ನಾಟಕ ಪ್ರದರ್ಶನ ನಡೆಯುವಾಗ ಪಂಡರಿಬಾಯಿಯವರು, ಆಗ ತಾನೇ ಯೌವನಕ್ಕೆ ಕಾಲಿಟ್ಟಿದ್ದಂಥ ಪಂಡರಿಬಾಯಿಯವರು ಈ ಮಹಾರಾಜರ ಎದುರಿಗೆ
ನಾಟಕವನ್ನು ವೀಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಆ ಮಹಾರಾಜರ ಎದುರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಕಾಣುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರ ಎದುರಿಗೆ ಒಂದು ಕೀರ್ತನೆಯನ್ನ ಹಾಡಿ ಸೈ ಎನಿಸಿಕೊಂಡ್ರು. ತುಂಬ ಚೆನ್ನಾಗಿ ಆ ಕೀರ್ತನೆ ಮೂಡಿ ಬಂತು. ಹಾಗಾಗಿ ಮಹಾರಾಜರಿಗೂ ಸಹ ಖುಷಿಯಾಯಿತು. ನಂತರ ಈ ದಿನಗಳಲ್ಲಿ ಪಂಡರಿಬಾಯಿಯವರಿಗೆ ಆಕಸ್ಮಿಕವಾಗಿ ಮುದುಕನ ಮದುವೆ ಎಂಬ ನಾಟಕದಲ್ಲಿ ಬಣ್ಣ ಹಚ್ಚುವಂತಹ ಒಂದು ಸನ್ನಿವೇಶ ಎದುರಾಯಿತು. ಆದರ್ಶ ನಾಟಕ ಮಂಡಳಿ ಅಥವಾ ಆದರ್ಶ ನಾಟಕ ಸಂಘ ನಡೆಸ್ತಿದ್ದಂತಹ ನಾಟಕ ಕಂಪನಿಯಲ್ಲಿ ಒಂದು ಮುದುಕನ ಮದುವೆ ಅಂತಕ್ಕಂತಹ ಒಂದು ನಾಟಕ ನಡೀತಾ ಇತ್ತು. ಆ ಮುದುಕನ ಮದುವೆ ನಾಟಕದಲ್ಲಿ ಪಂಡರಿಬಾಯಿ ಅವರಿಗೆ ಆಕಸ್ಮಿಕವಾಗಿ ಬಣ್ಣ ಹಚ್ಚುವಂತಹ ಸಮಯ ಒದಗಿ ಬಂತು. ಆಗ ಈ ಪಂಡರಿಬಾಯಿ ಅವರು ಆ ನಾಟಕದಲ್ಲಿ ಅಭಿನಯ ಮಾಡುತ್ತಿದ್ದಂತಹ ಬಣ್ಣ ಹಚ್ಚುವ ಒಂದು ಸನ್ನಿವೇಶ ಎದುರಾಯಿತು. ಆದರ್ಶ ನಾಟಕ ಸಂಘ ಪ್ರದರ್ಶಿಸುತ್ತಿದ್ದಂತಹ ಈ ನಾಟಕದಲ್ಲಿ ಅಭಿನಯಿಸುತ್ತಿದ್ದಂತಹ ನಟಿ ಇನ್ನೇನು ನಾಟಕ ಆರಂಭವಾಗುವುದಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ, ಇನ್ನೇನು 10 ಗಂಟೆಗೆ ನಾಟಕ ಶುರುವಾಗುತ್ತೆ ಅನ್ನುವಾಗ 9:30 ಗಂಟೆಗೆ ಅಥವಾ ನಾಟಕ ಪ್ರಾರಂಭ ಆಗುವ ಅರ್ಧ ಗಂಟೆ ಮುಂಚಿತವಾಗಿ ಬಾಕಿ ಇರುವಂತ ಸಂದರ್ಭದಲ್ಲಿ ಆ ನಾಯಕ ನಟಿ ಬರುವುದಿಲ್ಲ ಎಂಬ ವಾರ್ತೆ ಕಳಿಸಿದ್ರು. ನಾನಿವತ್ತು ನಾಟಕಕ್ಕೆ ಅಭಿನಯಿಸೋದಕ್ಕೆ ಬರಕ್ಕಾಗೋದಿಲ್ಲ ಅಂತೇಳಿ ಸುದ್ದಿಯನ್ನ ಕಳಿಸ್ಕೊಟ್ಲು. ಇದರಿಂದ ವಿಚಲಿತರಾದಂತಹ ಅವರ ಅಣ್ಣ ವಿಮಲಾನಂದ ಏನ್ ಮಾಡಬೇಕು ಅಂತಂದು ತೋಚದೆ ಕೊನೆಗೆ ಆಗ ನಾಟಕದ ಎಲ್ಲ ಟಿಕೆಟ್ಗಳು ಪೂರ್ತಿ ಅವು ನಾಟಕದ ಎಲ್ಲ ಟಿಕೆಟ್ಗಳು ಪೂರ್ತಿ ಮಾರಾಟ ಆಗಿದ್ವು. ನಾಟಕ ನಿಂತರೆ ಬಹುದೊಡ್ಡ ಕಷ್ಟಕ್ಕೆ ಕುಟುಂಬ ಸಿಕ್ಕಿಕೊಳ್ತಾ ಇತ್ತು. ಏನ್ ಮಾಡೋದು, ನಾಟಕ ಏನಾದರೂ ನಿಂತು ಹೋಗ್ಬಿಟ್ರೆ ಆಗ ಬಹಳ ದೊಡ್ಡ ಸಂಕಷ್ಟಕ್ಕೆ ಈಡಾಗುತ್ತೆ ನಮ್ಮ ನಾಟಕದ ಕಂಪನಿ. ನಾಟಕದಲ್ಲಿರ್ತಕ್ಕಂಥ ಇತರೆ ಸಹ ನಟರಿಗೆ ಆವತ್ತಿನ ದಿನದ ಗಂಜಿಗೂ ಸಹ ಗತಿ ಇರಲಿಲ್ಲ, ಊಟಕ್ಕೆ ಕಷ್ಟ ಆಗ್ತಿತ್ತು. ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತಂದು ತೋಚದೆ ಚಿಂತಾಕ್ರಾಂತರಾಗಿ ಕುಳಿತಿದ್ದಂತಹ ವಿಮಲಾನಂದ ಅವರಿಗೆ ಅಂತಹ ಒಂದು ದೊಡ್ಡ ಕಷ್ಟದಿಂದ ಪಾರಾಗೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಆ ಪಾತ್ರವನ್ನ ತಂಗಿ ಪಂಡರಿಬಾಯಿ ಕೈಯಲ್ಲಿ ಏಕೆ ಮಾಡಿಸಬಾರದು ಅಂತೇಳಿ ಒಂದು ಆಲೋಚನೆ ಆ ಅಣ್ಣ ವಿಮಲಾನಂದನವರಿಗೆ ಬಂತು. ಇದು ದೈವ ಇಚ್ಛೆ ಅಂತ ಕಾಣುತ್ತೆ. ಹಾಗಾಗಿ ಅವರ ಆಲೋಚನೆಗೆ ಇದು ದೈವ ಇಚ್ಛೆ ಅಂತಂದು ಕಾಣುತ್ತೆ ಅಂತೇಳಿ ಪಂಡರಿಬಾಯಿಯವರ ನಂಬಿಕೆ. ದೈವಿಚ್ಛೆ ಇರ್ಬೋದೇನೋ, ಅದೇ ಸಂದರ್ಭಕ್ಕೆ ಆ ನಟಿ ಬರೋದಿಲ್ಲ ಅಂತಂದು ಸುದ್ದಿಯನ್ನು ಕಳಿಸೋದಕ್ಕೂ ಅವರ ಅಣ್ಣ ತನ್ನ ತಂಗಿಯಾದಂಥ ಪಂಡರಿಬಾಯಿಯ ಮುಖಾಂತರ ಯಾಕೆ ನಾವು ಈ ಪಾತ್ರ ಮಾಡಿಸಬಾರ್ದು ಅಂತಂದೇಳಿ ಯೋಚನೆ ಮಾಡಿದ್ದು, ಇದೆಲ್ಲವೂ ದೈವ ಕೃಪೆ ಅಂತಂದೇಳಿ ಪಂಡರಿಬಾಯಿಯವರು ಅಂದ್ಕೊಳ್ತಾ ಇದ್ದಾರೆ. ಇಲ್ಲದೆ ಹೋಗಿದ್ರೆ ಕಟು ಸಂಪ್ರದಾಯವಾದಿಯಾಗಿದ್ದಂತಹ ರಂಗರಾವ್ ಅವತ್ತು ತನ್ನ ಮಗಳಿಗೆ ಬಣ್ಣ ಹಚ್ಚಿಕೊಳ್ಳಲು ಒಪ್ಪಿಗೆಯನ್ನ ಕೊಡ್ತಾ ಇದ್ರೆ. ಬಹಳ ಸಂಪ್ರದಾಯವಾದಿಗಳಾಗಿದ್ರು ರಂಗರಾವ್ ಅವರು. ಅವರ ಕುಟುಂಬದ ಬಹಳ ಸಂಪ್ರದಾಯಸ್ಥ ಕುಟುಂಬ ಆಗಿತ್ತು. ಹಾಗಾಗಿ ತನ್ನ ಕುಟುಂಬದ ಮಕ್ಕಳಿಗೆ ಬಣ್ಣ ಹಚ್ಚುವಂತಹ ಅವಕಾಶವನ್ನ ಇವರು ಕೊಡೋದಕ್ಕೆ ಸಾಧ್ಯ ಆಗ್ತಿತ್ತ ಅಂತೇಳಿ ನಾವಿಲ್ಲಿ ಭಾವಿಸಬಹುದಾಗಿದೆ. ಹೀಗೆ ಪಂಡರಿಬಾಯಿ ಅವರಿಗೆ ಬಣ್ಣ ಹಚ್ಚುವಂತಹ ಅವಕಾಶ ಒದಗಿ ಬಂತು. ಅವತ್ತು ಆ ನಾಟಕದ ಒಂದು ಪ್ರದರ್ಶನ ನೋಡಲು, ಮುದುಕನ ಮದುವೆ ನಾಟಕದ ಒಂದು ಪ್ರದರ್ಶನವನ್ನು ನೋಡಲು ಪಿಟೀಲ್ ಚೌಡಯ್ಯ ಅವರು ಬಂದಿದ್ದರು.
ಪಿಟೀಲು ಚೌಡಯ್ಯ. ಪಿಟೀಲ್ ಚೌಡಯ್ಯ ಅವರು ಬಂದಿದ್ರು. ಈ ಪಿಟೀಲು ಚೌಡಯ್ಯನವರು ಹಾಗೂ ಸಿನಿಮಾ ಪ್ರವರ್ತಕರಾಗಿದ್ದಂತಹ ಕೆ ಹಿರಣ್ಣಯ್ಯ ಅವರು ಸಹ ಬಂದಿದ್ರು. ಕೆ ಹಿರಣ್ಣಯ್ಯ, ಮಾಸ್ಟರ್ ಹಿರಣ್ಣಯ್ಯ ಕೇಳಿದ್ರು. ಕೆ ಹಿರಣ್ಣಯ್ಯ ಅಂದ್ರೆ ಪಿಟೀಲ್ ಚೌಡಯ್ಯ ಮತ್ತು ಹಿರಣ್ಣಯ್ಯ ಇವರಿಬ್ರು ಆ ಮುದುಕನ ಮದುವೆ ನಾಟಕವನ್ನು ನೋಡಲು ಅವತ್ತು ಬಂದಿದ್ರು. ಕಾರಣಾಂತರಗಳಿಂದ ನಾಟಕದ ನಾಯಕಿ ನಟಿ ಬಂದಿಲ್ಲದಿಂದ ಈ ಪಂಡರಿಬಾಯಿಯ ಬಣ್ಣವನ್ನ ಹಚ್ಚಿಕೊಂಡಿದ್ರು. ಬಣ್ಣ ಹಾಕೋದಕ್ಕೆ ಅವರಪ್ಪ ಕೂಡ ಒಂದು ರೀತಿಯ ಒಪ್ಪಿಗೆಯನ್ನ ಕೊಟ್ಟಿದ್ರು. ಹಾಗಾಗಿ ಅಲ್ಲಿ ಅವರಿಬ್ಬರು ಅದೇ ಕಾಲಕ್ಕೆ ವಾಣಿ ಎಂಬ ಚಲನಚಿತ್ರವನ್ನು ಸಿದ್ಧಗೊಳಿಸ್ತಾ ಇದ್ರು. ವಾಣಿ ಅಂತಕ್ಕಂತಹ ಒಂದು ಚಲನಚಿತ್ರವನ್ನ ರೆಡಿ ಮಾಡ್ತಾ ಇದ್ರು, ಸಿದ್ಧಗೊಳಿಸ್ತಾ ಇದ್ರು. ಅಂದು ರಂಗದ ಮೇಲೆ ಪಂಡರಿಬಾಯಿಯವರು ಅವರ ಒಂದು ಅಭಿನಯವನ್ನು ಕಂಡು ಮೆಚ್ಚಿ ತಮ್ಮ ಚಿತ್ರದಲ್ಲಿ ಸಣ್ಣ ಪಾತ್ರವೊಂದನ್ನು ನೀಡಿದರು. ಅಂದ್ರೆ ಆ ಮುದುಕನ ಮದುವೆ ನಾಟಕದಲ್ಲಿ ಈ ಪಂಡರಿಬಾಯಿ ಅವರ ಅಭಿನಯವನ್ನ ಮೆಚ್ಚಿದಂತಹ ಈ ಪಿಟೀಲು ಚೌಡಯ್ಯ ಮತ್ತು ಹಿರಣ್ಣಯ್ಯ ಇವರು ಪಂಡರಿಬಾಯಿ ಅವರಿಗೆ ಒಂದು ಸಣ್ಣ ಪಾತ್ರವನ್ನ ಕೊಟ್ಟರು. ಆ ವಾಣಿ ಎನ್ನುವ ಚಿತ್ರದಲ್ಲಿ ಅಭಿನಯಿಸೋದಕ್ಕೆ ಒಂದು ಸಣ್ಣ ಪಾತ್ರವನ್ನ ಕೊಟ್ಟರು. ಆ ವಾಣಿ ಎಂಬ ಚಿತ್ರದಲ್ಲಿ ಪಾತ್ರವನ್ನ ನೀಡಿದಂತಹ ಇವರು ಆ ಪಂಡರಿಬಾಯಿ ಆ ಚಿತ್ರದಲ್ಲಿ ಬಹಳ ಮಹಾನಟಿಯೊಬ್ಬಳ ಸಿನಿಮಾ ಯಾನ ಶುರುವಾಯಿತು. ಅಲ್ಲಿಂದ ಪಂಡರಿಬಾಯಿಯವರ ಸಿನಿಮಾದ ಯಾನ ಅಥವಾ ಪ್ರಯಾಣ ಶುರುವಾಯಿತು. ಅಂದ್ರೆ ಹೀಗೆ ನಾಟಕದ ಮೂಲಕ ಬಣ್ಣ ಹಚ್ಚಿದ ಪ್ರಥಮ ನಾಟಕದಲ್ಲಿಯೇ ಅವರು ಒಬ್ಬ ಸಿನಿಮಾ ನಿರ್ಮಾಪಕರಿಗೆ ಅವರ ಒಂದು ಅಭಿನಯ ಮೆಚ್ಚುಗೆಯಾಗಿ ವಾಣಿ ಎನ್ನುವ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರವನ್ನು ಕೊಡ್ತಾರೆ. ಆ ಸಣ್ಣ ಪಾತ್ರದ ಮೂಲಕ ಅವರ ಒಂದು ಚಲನಚಿತ್ರದ ಒಂದು ಪ್ರಯಾಣ ಶುರುವಾಯಿತು. ಈ ವಾಣಿ ಚಿತ್ರದಲ್ಲಿ ಏನಾಯಿತು? ವಾಣಿ ಚಿತ್ರದಲ್ಲಿ ಪಂಡರಿಬಾಯಿ ಅವರ ನಟನಾ ಪ್ರತಿಭೆ ಲೋಕದೆದುರು ಅನಾವರಣಗೊಂಡಿತು. ಅಂದರೆ ಅವರ ಒಂದು ಕಲಾ ಸರಸ್ವತಿ, ಅವರಲ್ಲಿದ್ದಂತಹ ಅಭಿನಯ ಚಾತುರ್ಯ, ಪಂಡರಿಬಾಯಿಯಲ್ಲಿ ಅವರ ಒಂದು ಅಂತರಾತ್ಮದಲ್ಲಿ ಅಡಗಿದ್ದಂತಹ ಅಭಿನಯ ಅಥವಾ ಅಭಿನೇತ್ರಿ ಅಂತಕ್ಕಂಥದ್ದು ಆ ವಾಣಿ ಚಿತ್ರದಲ್ಲಿ ಪ್ರದರ್ಶನಗೊಂಡಿತು. ಹಾಗಾಗಿ ಅದು ಲೋಕದ ಎದುರು ಪ್ರದರ್ಶನ ಆಯಿತು. ಆಮೇಲೆಯೂ ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಬರಲಿಲ್ಲ. ಅತ್ಯಂತ ಉತ್ತಮವಾದಂತಹ ಅಭಿನಯವನ್ನು ಮಾಡಿದರು. ಅದಾದ ಮೇಲೂ ಸಹ ಪಂಡರಿಬಾಯಿ ಅವರಿಗೆ ಅವಕಾಶಗಳು ಹುಡುಕೊಂಡು ಒದಗಿ ಬರಲಿಲ್ಲ. ಕೊನೆಗೆ ಅಂತಹ ಸಮಯದಲ್ಲಿ ಏನು ಮಾಡಿದರು? ಮತ್ತೆ ಅವರು ರಂಗಭೂಮಿ ಆಕೆಯ ಕೈ ಬಿಡಲಿಲ್ಲ. ಈ ಬಣ್ಣದ ಗೀಳು, ಒಂದು ಸಾರಿ ಬಣ್ಣ ಹಚ್ಚಿದ ಮೇಲೆ ಅದರ ಒಂದು ಗೀಳು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಹಾಗೆ ಈ ಪಂಡರಿಬಾಯಿಯವರು ವಾಣಿ ಎಂಬ ಚಿತ್ರದಲ್ಲಿ ಅತ್ಯಂತ ಉತ್ತಮವಾದಂತಹ ಅಭಿನಯವನ್ನು ಮಾಡಿ ಲೋಕದೆದುರು ಪ್ರದರ್ಶನಗೊಂಡಾದ ಮೇಲೂ ಸಹ ಅವಕಾಶ ಸಿಗಲಿಲ್ಲ. ಅವಕಾಶ ಸಿಗದೇ ಇದ್ದಾಗಲೂ ಸಹ ಅವರು ಎದೆಗುಂದದೆ ಮತ್ತೆ ಅವರು ನಾಟಕಗಳಲ್ಲಿ ಅಭಿನಯಿಸಲು ಅವರು ಪ್ರಾರಂಭಿಸಿದರು. ಅಂತಹ ಸಂದರ್ಭದಲ್ಲಿ ರಂಗಭೂಮಿ ಅವರನ್ನ ಕೈ ಹಿಡಿತು, ಅವರನ್ನ ಕೈ ಬಿಡಲಿಲ್ಲ. ಆ ದಿನಗಳಲ್ಲಿ ಕರ್ನಾಟಕ ಮಾತ್ರವಲ್ಲದೆ ದೂರದ ಮುಂಬೈವರೆಗೆ ಪ್ರವಾಸ ಮಾಡಿ ನಾಟಕಗಳಲ್ಲಿ ಅಭಿನಯಿಸಿ ಕುಟುಂಬಕ್ಕೆ ಆಸರೆಯಾಗಿ ಈ ಪಂಡರಿಬಾಯಿಯವರು ತನ್ನ ಅಣ್ಣನಿಗೆ ಹೆಗಲಿಗೆ ಹೆಗಲಾಗಿ ಸಹಾಯವನ್ನ ಮಾಡ್ತಾ ಇದ್ರು. ಜೊತೆಯಲ್ಲಿ
ಅವರನ್ನೇ ನಂಬಿದಂತಹ ನಾಟಕ ಮಂಡಳಿಯಲ್ಲಿದ್ದಂತಹ ಇತರೆ ಸದಸ್ಯರಿಗೂ ಸಹ, ಅವರನ್ನೇ ನಂಬಿಕೊಂಡು ಅಭಿನಯ ಮಾಡ್ಕೊಂಡು ಬಂದಂತಹ ಕೆಲವು ಸಹನಟರಿಗೂ ಸಹ ಇವರು ಆಶ್ರಯದಾತಳಾಗಿ ತನ್ನ ಅಣ್ಣನ ಜೊತೆಯಲ್ಲಿ ಹೆಗಲು ಕೊಟ್ಟು ನಿಂತ್ಕೊಂಡ್ರು. ಆ ನಾಟಕ ಕಂಪನಿಯನ್ನು ಉಳಿಸೋದಕ್ಕೆ ತನ್ನ ಕೈಲಾದ ಶ್ರಮವನ್ನು ಹಾಕೋದಕ್ಕೆ ಪ್ರಾರಂಭಿಸಿದರು. ಆಗ ಅಂತಹ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇವರು ದೂರದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಪಟ್ಟಣಗಳಿಗೂ ಸಹ ಈ ನಾಟಕ ಕಂಪನಿ ಹೋಗ್ತಾ ಇತ್ತು. ಮುಂಬೈವರೆಗೂ ಪ್ರವಾಸವನ್ನು ಮಾಡಿ ನಾಟಕಗಳಲ್ಲಿ ಅಭಿನಯವನ್ನು ಮಾಡಿದರು. ಕುಟುಂಬಕ್ಕೆ ಆಸರೆಯಾಗಿ ನಿಂತ್ಕೊಂಡ್ರು. ಇದೇ ಸಮಯದಲ್ಲಿ ವಿಮಲಾನಂದರ ಗೆಳೆಯರಾಗಿದ್ದಂತಹ ಸುದರ್ಶನ್, AVM ಸ್ಟುಡಿಯೋ ಮಾಲೀಕರಾಗಿದ್ದಂತಹ ಚೆಟ್ಟಿಯಾರ್, ಈ ವಿಮಲಾನಂದ ಅವರ ಸ್ನೇಹಿತರಾಗಿರ್ತಕ್ಕಂತಹ ಸುದರ್ಶನ್ ಮತ್ತೆ AVM ಸ್ಟುಡಿಯೋ ಅದರ ಮಾಲೀಕರಾಗಿದ್ದಂತಹ ಚೆಟ್ಟಿಯಾರ್ ಅವರಿಗೆ ಈ ಪಂಡರಿಬಾಯಿಯವರ ಫೋಟೋವನ್ನು ಕೊಟ್ಟಿದ್ರು. ವಿಮಲಾನಂದ ಅವರು ಸಿನಿಮಾದಲ್ಲಿ ಅವಕಾಶವನ್ನು ಗಿಟ್ಟಿಸಿಕೊಳ್ಳುವ ಸಲುವಾಗಿ ಒಂದು ಫೋಟೋವನ್ನು ಅವರಿಗೆ ಕೊಟ್ಟಿದ್ರು. ತಿಂಗಳಿಗೆ 300 ರೂಪಾಯಿಯ ಮಾಸಿಕ ಸಂಬಳ. ಪಂಡರಿಬಾಯಿ ಅವರಿಗೆ ತಿಂಗಳಿಗೆ 300 ರೂಪಾಯಿ ಸಂಬಳಕ್ಕೆ 3 ವರ್ಷಗಳಿಗೆ AVM ಜೊತೆ ಒಪ್ಪಂದ ಮಾಡಿಕೊಂಡ್ರು. ತಿಂಗಳಿಗೆ 300 ರೂಪಾಯಿ ಸಂಬಳಕ್ಕೆ ಪಂಡರಿಬಾಯಿಯವರು ಆ ಒಂದು ಸ್ಟುಡಿಯೋದ ಮಾಲೀಕರೊಂದಿಗೆ, AVM ಸ್ಟುಡಿಯೋದ ಮಾಲೀಕರಾಗಿದ್ದಂಥ ಚೆಟ್ಟಿಯಾರ್ ಅವರೊಂದಿಗೆ ಪಂಡರಿಬಾಯಿಯವರ ಒಂದು 300 ರೂಪಾಯಿ ಮಾಸಿಕ ಸಂಬಳಕ್ಕೆ 3 ವರ್ಷಗಳಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರು. ಪಂಡರಿಬಾಯಿ ಮದ್ರಾಸಿಗೆ ಬಂದು ನೆಲೆಸಿದರು. ಆ 3 ವರ್ಷಗಳ ಕಾಲ ಚಲನಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ತಿಂಗಳಿಗೆ 300 ರೂಪಾಯಿ ಸಂಬಳದಂತೆ ಅವರು ಆ ಸ್ಟುಡಿಯೋದಲ್ಲಿ ಒಂದು ಒಪ್ಪಂದ ಮಾಡಿಕೊಂಡು ಸೇರಿಕೊಳ್ತಾರೆ. ಹಾಗಾಗಿ ಅವರು ಮದ್ರಾಸಿಗೆ ಬಂದು ನೆಲೆಸಬೇಕಾಗಿ ಬಂತು. ಮದ್ರಾಸಿಗೆ ಬಂದು ನೆಲೆಸಿದ ಮೇಲೆ ಕಷ್ಟಪಟ್ಟು ಏನು ಮಾಡಿದ್ರು, ತಮಿಳು ಭಾಷೆಯನ್ನ ಕಲ್ತ್ಕೊಂಡ್ರು. ಕಷ್ಟಪಟ್ಟು ತಮಿಳು ಭಾಷೆಯನ್ನ ಕಲ್ತ್ಕೊಂಡ್ರು. ಅದಾದ ಮೇಲೆ ಅಲ್ಲಿಂದ ಕಷ್ಟಪಟ್ಟು ತಮಿಳು ಭಾಷೆಯನ್ನು ಕಲಿತಿದ್ರ ಜೊತೆಗೆ ಗುಣಸಾಗರಿ ಎಂಬ ಸಿನಿಮಾದಲ್ಲಿ ಹೊನ್ನಪ್ಪ ಭಾಗವತರ್ ಅವರಿಗೆ ನಾಯಕಿಯಾಗಿ ನಟಿಸಿದರು. ಅವರೇನ್ ಮಾಡಿದ್ರು, ಇದಾದ್ಮೇಲೆ ಗುಣಸಾಗರಿ ಅಂತಕ್ಕಂಥ ಈ ಗುಣಸಾಗರಿ ಎನ್ನುವ ಚಲನಚಿತ್ರದಲ್ಲಿ ಹೊನ್ನಪ್ಪ ಭಾಗವತರ್ ಅವರಿಗೆ ನಾಯಕಿಯಾಗಿ ನಟನೆಯನ್ನು ಮಾಡಿದರು. ನಾಯಕಿಯಾಗಿ ಆ ಒಂದು ಪಾತ್ರಕ್ಕೆ ಆಯ್ಕೆಯಾಗ್ತಾರೆ. ಈ ಹೊನ್ನಪ್ಪ ಭಾಗವತರ್ ಅವರಿಗೆ ನಾಯಕಿಯಾಗಿ ನಟಿಸಿದರು. ಅಲ್ಲಿಂದ ಪಂಡರಿಬಾಯಿಯವರ ಯಶೋಗಾಥೆ ಶುರುವಾಯಿತು. ಈ ನಡುವೆ ಮದುವೆಯ ಒಂದು ಪ್ರಸ್ತಾಪ ಕೂಡ ಬಂತು. ಆದರೂ ಕುಟುಂಬಕ್ಕೆ ನೆರವಾಗುವಂತಹ ದೃಷ್ಟಿಯಿಂದ ತಾವೇ ಅದನ್ನು ನಿರಾಕರಿಸಿದರು. ಈ ಗುಣಸಾಗರಿ ಎಂಬ ಚಿತ್ರದಲ್ಲಿ ನಟನೆ ಮಾಡೋದಕ್ಕೆ ಹೊನ್ನಪ್ಪ ಭಾಗವತರ್ ಅವರಿಗೆ ನಾಯಕಿಯಾಗಿ ಗುಣಸಾಗರಿ ಎಂಬ ಚಿತ್ರದಲ್ಲಿ ನಟನೆ ಮಾಡಿದರು. ಇದಾದ ಮೇಲೆ ಅವರಿಗೆ ಒಂದು ಮದುವೆ ಪ್ರಸ್ತಾಪ ಬಂತು. ಅದನ್ನು ಅವರು ನಯವಾಗಿ ಅದನ್ನು ತಿರಸ್ಕರಿಸ್ತಾರೆ. ಅಂದರೆ ಕಾರಣ ಇಷ್ಟೇ, ಅವರಿಗೆ ತನ್ನನ್ನೇ ನಂಬಿದಂತಹ ಆದರ್ಶ ನಾಟಕ ಮಂಡಳಿ ಅಥವಾ ಆದರ್ಶ ನಾಟಕ ಸಂಘದ ಸದಸ್ಯರನ್ನ ಸಾಕುವ ಸಲುವಾಗಿ ಅವರು ಏನು ಮಾಡ್ತಾರೆ, ತನ್ನ ಸ್ವಾರ್ಥಕ್ಕೆ ನಾನು ಬಲಿಯಾಗಬಾರ್ದು ಅಂತೇಳಿ ಅವರ ಮದುವೆಯನ್ನು ಅವರು ಮುಂದೂಡ್ತಾರೆ. ಮದುವೆಯ ಪ್ರಸ್ತಾಪ ಬಂದರೂ ಸಹ ಕುಟುಂಬಕ್ಕೆ ನೆರವಾಗುವಂತಹ ದೃಷ್ಟಿಯಿಂದ ತಾವೇ ಅದನ್ನು ನಿರಾಕರಿಸಿದರು. ಚಲನಚಿತ್ರ ಎಂದರೆ ಮೂಗು ಮುರಿಯುತ್ತಿದ್ದಂತಹ ಕಾಲದಲ್ಲಿ ಚಿತ್ರರಂಗಕ್ಕೆ ಬಂದಂತಹ ಪಂಡರಿಬಾಯಿ ಆಡುಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಎಲ್ಲ ಬಗೆಯ ಸ್ತ್ರೀ ಪಾತ್ರಗಳಲ್ಲಿ ನಟಿಸಿದರು.
ಅಂದರೆ ಅವರು ಇಂತಹ ಪಾತ್ರ ಎನ್ನುವ ಹಾಗಿಲ್ಲ, ಎಲ್ಲ ಬಗೆಯ ಅಂದರೆ ಪಾತ್ರಗಳನ್ನು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಸುಮಾರು 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಪಂಡರಿಬಾಯಿ ಅವರು ಸುಮಾರು 400ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟನೆಯನ್ನ ಮಾಡಿರ್ತಕ್ಕಂತಹ ಮೇರು ನಟಿ ಗುಣಸಾಗರಿ ಪಂಡರಿಬಾಯಿ ಅಂತ. ಹಾಗಾಗಿ ಈ 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದಂತಹ ಪಂಡರಿಬಾಯಿ ಅವರು ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲಿ ಹಾಗೂ ಹಿಂದಿಯ ಚಿತ್ರಗಳಲ್ಲೂ ನಟಿಸಿ ರಾಷ್ಟ್ರೀಯ ನಟಿ ಎನಿಸಿಕೊಂಡರು. ಬರೀ ಕನ್ನಡ ಭಾಷೆ ಅಷ್ಟೇ ಅಲ್ಲ, ಕನ್ನಡ, ತೆಲುಗು, ತಮಿಳು ಹೀಗೆ ದಕ್ಷಿಣ ಭಾರತದ ವಿವಿಧ ಭಾಷೆಗಳಲ್ಲಿ ನಟನೆ ಮಾಡಿ ನಂತರ ಹಲವಾರು ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲಿ ನಟನೆ ಮಾಡಿದ ನಂತರ ಕೊನೆಗೆ ಹಿಂದಿ ಚಿತ್ರಗಳಲ್ಲಿಯೂ ಸಹ ನಟನೆ ಮಾಡಿ ಅಲ್ಲಿಯೂ ರಾಷ್ಟ್ರೀಯ ನಟಿ ಅಂತಂದೇಳಿ ಅನ್ನಿಸ್ಕೊಂಡ್ರು. ಪಂಡರಿಬಾಯಿ ಅಭಿನಯದಲ್ಲಿ ಭಾರತೀಯ ಹೆಣ್ತನದ ಲಕ್ಷಣಗಳು ಅನಾವರಣಗೊಂಡಿವೆ ಎನ್ನುವುದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಅವರ ಒಂದು ನಟಿಸಿದಂತಹ ಚಲನಚಿತ್ರಗಳಲ್ಲಿ ಆ ಹೆಣ್ತನದ, ಭಾರತೀಯ ಹೆಣ್ಣಿನ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು ಅನಾವರಣಗೊಂಡಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಅಷ್ಟರ ಮಟ್ಟಿಗೆ ಆ ಹೆಣ್ತನದ ಲಕ್ಷಣಗಳನ್ನು ಅವರು ಚಲನಚಿತ್ರಗಳಲ್ಲಿ ಅಭಿನಯಿಸಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಭಕ್ತಿ ಪರವಶವಾಗುವ ಪಾತ್ರಗಳಲ್ಲಿ ಲೀಲಾಜಾಲವಾಗಿ ಅಭಿನಯಿಸುತ್ತಿದ್ದಂತಹ ಈ ಪಂಡರಿಬಾಯಿ ಅವರು ಇನ್ನೂ ಜನಮಾನಸದಲ್ಲಿ ಚಂದ್ರಮತಿ, ಸತಿ ಸಕ್ಕುಬಾಯಿ ಹಾಗೆಯೇ ಉಳಿದುಕೊಂಡಿದ್ದಾರೆ. ಅಂದರೆ ಇವರಿಗೆ ಭಕ್ತಿ ಪ್ರಧಾನವಾದಂತಹ ಚಲನಚಿತ್ರಗಳಲ್ಲಿ ನಟನೆ ಮಾಡೋದು ಅಂತಂದ್ರೆ ಅತ್ಯಂತ ಪ್ರೀತಿ ಪಾತ್ರವಾಗಿರ್ತಕ್ಕಂತಹ ನಟನೆ ಆಗಿತ್ತು ಅವರಿಗೆ. ಹಾಗಾಗಿ ಅಂದು ಅವರು ನಟಿಸಿದಂತಹ ಸತ್ಯ ಹರಿಶ್ಚಂದ್ರ ಚಲನಚಿತ್ರದಲ್ಲಿ ಚಂದ್ರಮತಿಯ ಪಾತ್ರ ಆಗಿರ್ಬೋದು, ಅಥವಾ ಸತಿ ಸಕ್ಕುಬಾಯಿ ಚಿತ್ರದಲ್ಲಿ ಸತಿ ಸಕ್ಕುಬಾಯಿ ಪಾತ್ರ ಆಗಿರ್ಬೋದು, ಈಗಲೂ ಸಹ ಈ ಪಾತ್ರಗಳನ್ನು ಜನಸಾಮಾನ್ಯರು ತಮ್ಮ ಮನಸ್ಸಿನಲ್ಲಿ ಹಾಗೆಯೇ ಅಚ್ಚಳಿಯದ ಹಾಗೆ ಉಳಿಸ್ಕೊಂಡಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಅಂದರೆ ಆ ಒಂದು ಭಕ್ತಿ ಪ್ರಧಾನವಾದಂತಹ ಚಿತ್ರಗಳು ಸಹ ಅವರು ಲೀಲಾಜಾಲವಾಗಿ ಆ ಒಂದು ಅಭಿನಯದಲ್ಲಿ ಅವರು ಅಭಿನೇತ್ರಿಯಾಗಿ ಅಭಿನಯಿಸ್ತಿದ್ರು ಅಂತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಈ ಪಂಡರಿಬಾಯಿ ಅವರ ಒಂದು ಪರಕಾಯ ಪ್ರವೇಶದ ನಟನೆಗೆ, ಅವರ ಒಂದು ತನ್ಮಯತೆಗೆ ಅವರೇ ಸಾಟಿ, ಅವರಿಗೆ ಬೇರೆ ಯಾರೂ ಸಾಟಿ ಇಲ್ಲ. ಪಂಡರಿಬಾಯಿ ಅವರಿಗೆ ಪಂಡರಿಬಾಯಿಯೇ ಸಾಟಿ ಎನ್ನುವ ಹಾಗೆ ಅವರ ಯಶಸ್ಸಿನ ಶಿಖರದಲ್ಲಿ ಇದ್ದಾಗಲೇ ಅತ್ಯಂತ ಉನ್ನತವಾದಂತಹ ಸ್ಥಾನವನ್ನು ಚಲನಚಿತ್ರ ನಟನೆಯಲ್ಲಿ ಅವರು ಗಳಿಸಿದಂತಹ ಸಂದರ್ಭದಲ್ಲಿಯೇ ಸಂತ ಸತಿ ಸಕ್ಕುಬಾಯಿ, ರಾಯರ ಸೊಸೆ, ಅನ್ನಪೂರ್ಣ, ಕೆರಳಿದ ಸಿಂಹ ಮುಂತಾದಂತಹ ಚಿತ್ರಗಳನ್ನು ನಿರ್ಮಾಣ ಮಾಡಿ ತನ್ನ ಸುತ್ತಲಿನವರಿಗೆ, ತನ್ನ ಅಕ್ಕಪಕ್ಕದಲ್ಲಿದ್ದಂತಹ ಸಹ ನಟರಿಗೆ ನೆರವಾಗುವ ಮೂಲಕ ಚಿತ್ರರಂಗದ ಋಣವನ್ನು ತೀರಿಸಿದ್ದಾರೆ. ಅಂದರೆ ಇವರು ಬರೀ ಚಲನಚಿತ್ರದಲ್ಲಿ ಅಭಿನಯವನ್ನ ಮಾಡೋದಷ್ಟೇ ಅವ್ರದ ಒಂದು ಕೆಲಸ ಆಗಿರಲಿಲ್ಲ. ಇವರು ಕನ್ನಡದಲ್ಲಿ ಹಲವು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಕೆಲವೊಂದು ಸಿನಿಮಾಗಳನ್ನು ಅವರೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅಂದರೆ ಸತಿ ಸಕ್ಕುಬಾಯಿ ಆಗಿರ್ಬೋದು, ರಾಯರ ಸೊಸೆ ಆಗಿರ್ಬೋದು, ಅನ್ನಪೂರ್ಣ ಅಂತಕ್ಕಂಥ ಒಂದು ಚಿತ್ರ ಆಗಿರ್ಬೋದು, ಕೆರಳಿದ ಸಿಂಹ ಎನ್ನುವ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸಿದಂಥ ಒಂದು ಕೆರಳಿದ ಸಿಂಹ ಚಿತ್ರ ಆಗಿರ್ಬೋದು. ಹೀಗೆ ಈ ಪಂಡರಿಬಾಯಿ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಹಾಗೆ ಎಲ್ಲ ರೀತಿಯ ಪಾತ್ರಗಳನ್ನು ಅನುಭವಿಸಿದರೆ, ಎಲ್ಲ ರೀತಿಯ ಪಾತ್ರಗಳನ್ನು ನಿರ್ವಹಿಸಿರ್ತಕ್ಕಂಥ ಒಬ್ಬ ಶ್ರೇಷ್ಠ ನಟಿ ಅಂದರೆ ತಪ್ಪಾಗಲಾರದು.
ಇವರು ಚಿತ್ರಗಳನ್ನು ನಿರ್ಮಾಣ ಮಾಡಿ ಅದರಿಂದ ಬಂದಂತಹ ಹಣದಿಂದ ತನ್ನನ್ನೇ ನಂಬಿಕೊಂಡಂತಹ ಚಿತ್ರರಂಗದ ಸಹ ನಟರಿಗೂ ಸಹ ಸಹಾಯ ಹಸ್ತವನ್ನ ನೀಡಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ. ಹೀಗೆ ತನ್ನ ಸುತ್ತಲಿನವರೆಗೆ ನೆರವಾಗುವ ಮೂಲಕ ಈ ಚಿತ್ರರಂಗದ ಋಣವನ್ನ ಅವರು ತೀರಿಸಿದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವ ಈ ಮಾದರಿ ಎಲ್ಲರಿಗೂ ಆದರ್ಶಪ್ರಾಯವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ವಿದ್ಯಾರ್ಥಿಗಳೇ, ಈಗ ನಾವು ಗಮನಿಸ್ತಕ್ಕಂಥ ಅಂಶ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಆಸ್ತಿ, ಅಂತಸ್ತು, ಐಶ್ವರ್ಯ ಬಂದ ಮೇಲೆ ತನ್ನ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಂಡ್ಬಿಡ್ತಾನೆ. ಆದರೆ ಗುಣಸಾಗರಿ, ಹೆಸರೇ ಸೂಚಿಸುವಂತೆ ಗುಣಸಾಗರಿ ಪಂಡರಿಬಾಯಿ ಇವರು ಯಾವತ್ತೂ ಕೂಡ ಚಲನಚಿತ್ರ ರಂಗದಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಪಡೆದಿದ್ರೂ ಸಹ ಅವರು ತಮ್ಮ ಸುತ್ತಮುತ್ತಲಿನ ಜನರನ್ನ, ಅವರ ಒಂದು ರಕ್ಷಣೆಯನ್ನ, ಅವರಿಗೆ ಆಶ್ರಯವನ್ನ ಅವರು ಎಂದೂ ಸಹ ತಪ್ಪಿಸಲಿಲ್ಲ. ಹೀಗಾಗಿ ಈ ಸಿನಿಮಾದಲ್ಲಿ ಎತ್ತರಕ್ಕೆ ಏರಿದಾಗಲೂ ಪಂಡರಿಬಾಯಿ ನಾಟಕ ರಂಗವನ್ನ ಮರೆಯಲಿಲ್ಲ. ರಂಗಭೂಮಿಯನ್ನ ಅವರು ಯಾವತ್ತೂ ಕೂಡ ಅವರು ಕೈ ಬಿಡಲಿಲ್ಲ. ನಾಟಕದಲ್ಲಿ ಅಭಿನಯ ಮಾಡ್ತಕ್ಕಂಥದ್ದನ್ನ ಕೈ ಬಿಡಲಿಲ್ಲ. ಶ್ರೀಕೃಷ್ಣ ಚೈತನ್ಯ ನಾಟಕ ಸಭಾ ಎಂಬ ತಂಡವನ್ನ ಕಟ್ಟಿ ನಾಡಿನಾದ್ಯಂತ ನಾಟಕಗಳನ್ನು ಪ್ರದರ್ಶಿಸಿ ಸಹ ಕಲಾವಿದರಿಗೆ ನೆರವು ನೀಡಿದ ಉದಾರಿ ಕೂಡ ಆಗಿದೆ. ಇವರು ಕೊನೆಗೆ ಒಂದು ಶ್ರೀಕೃಷ್ಣ ಚೈತನ್ಯ ನಾಟಕ ಸಭಾ ಅಂತಕ್ಕಂಥ ಒಂದು ನಾಟಕ ಸಂಘವನ್ನ, ಒಂದು ಮಂಡಳಿಯನ್ನ ಕಟ್ಕೊಂಡು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಅಥವಾ ಕರ್ನಾಟಕ ನಾಡಿನ ಎಲ್ಲ ಪ್ರದೇಶಗಳಲ್ಲಿ ನಾಟಕಗಳನ್ನು ಪ್ರದರ್ಶನ ಮಾಡುವ ಮೂಲಕ ಸಹ ಕಲಾವಿದರಿಗೆ ನೆರವನ್ನ ನೀಡಿದಂತಹ ಉದಾರಿಯಾಗಿದ್ರು ಈ ಪಂಡರಿಬಾಯಿಯವರು. ಜೊತೆಗೆ ಅವರು ತನ್ನ ಜೀವಿತದ ಕಾಲದಲ್ಲಿ ಎಂದೂ ಯಾವುದೇ ವಿವಾದಕ್ಕೆ ಸಿಲುಕಲಿಲ್ಲ. ಇದು ಬಹಳ ಮುಖ್ಯ. ಸಿನಿಮಾ ರಂಗದಲ್ಲಿ ಅಥವಾ ಚಲನಚಿತ್ರ ಕ್ಷೇತ್ರದಲ್ಲಿ ಒಬ್ಬರು ಯಾರೇ ಆಗಿರಲಿ ಒಂದಿಲ್ಲ ಒಂದು ರೀತಿಯಲ್ಲಿ ವಿವಾದಗಳನ್ನು ಮೈಮೇಲೆ ಹೇಳ್ಕೊಂಡಿರ್ತಾರೆ. ಆದರೆ ಇವರು ಯಾವತ್ತೂ ಕೂಡ ಯಾವುದೇ ವಿವಾದಕ್ಕೆ ಸಿಲುಕಲೇ ಇಲ್ಲ. ತನ್ನನ್ನು ಅವಲಂಬಿಸಿದವರೆಲ್ಲರೂ ನೆಲೆ ನಿಂತ ಮೇಲೆ ಜನ ಅಚ್ಚರಿ ಪಡುವಂತೆ ಅವರೆಲ್ಲ ತನ್ನ ಜೊತೆಯಲ್ಲಿದ್ದಂಥವರೆಲ್ಲರನ್ನೂ ಒಂದು ನೆಲೆಯಾಗಿ ನಿಲ್ಲಿಸಿದ ಮೇಲೆ ಆಗ ಅವರು ಜನ, ಇಡೀ ಚಿತ್ರರಂಗ ಅಥವಾ ನಾಡಿನ ಜನ ಆಶ್ಚರ್ಯ ಪಡುವ ಹಾಗೆ ಏನ್ ಮಾಡ್ತಾರೆ ಅಂತಂದ್ರೆ, ತಡವಾಗಿ 1971ರಲ್ಲಿ 1971ರಲ್ಲಿ ಅವರು ಮಂಡ್ಯದ ರಾಮರಾಯ ಎಂಬ ವ್ಯಕ್ತಿಯನ್ನ ಮದುವೆ ಆಗ್ತಾರೆ, ವಿವಾಹ ಆಗ್ತಾರೆ. ಹೀಗೆ ಅವರು 1971ರಲ್ಲಿ ದಾಂಪತ್ಯ ಜೀವನಕ್ಕೆ ರಾಮರಾಯರ ಜೊತೆ ಕಾಲಿಡ್ತಾರೆ. ಕನ್ನಡ ಚಿತ್ರರಂಗದ ಮೇರು ನಟರಾದಂತಹ ಡಾಕ್ಟರ್ ರಾಜ್ಕುಮಾರ್ ಹಾಗೂ ತಮಿಳಿನ ಅದ್ಭುತ ಪ್ರತಿಭೆ ಶಿವಾಜಿ ಗಣೇಶನ್ ಅವರು ನಟಿಸಿದಂತಹ ಮೊದಲಾದ ಚಿತ್ರಗಳ ನಾಯಕಿ ಪಂಡರಿಬಾಯಿ ಎನ್ನುವುದು ಬಹುದೊಡ್ಡ ಗೌರವ. ಕನ್ನಡದ ಅತ್ಯಂತ ಸಾರ್ವಭೌಮರಾಗಿರ್ತಕ್ಕಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅಭಿನಯ ಮಾಡಿರ್ತಕ್ಕಂಥದ್ದು ಹಾಗೂ ತಮಿಳುನಾಡಿನ ಶಿವಾಜಿ ಗಣೇಶನ್ ಅವರ ಜೊತೆ ಅಭಿನಯಿಸಿರ್ತಕ್ಕಂಥದ್ದು, ಇದೆಲ್ಲವೂ ಪಂಡರಿಬಾಯಿಯವರ ಒಂದು ಹೆಗ್ಗಳಿಕೆಯ ಪ್ರತೀಕ ಆಗಿದೆ, ದೊಡ್ಡ ಒಂದು ಗೌರವ ಆಗಿದೆ. ಇವರಿಗೆ ಸಂದ ಪ್ರಶಸ್ತಿಗಳು ಅಂತಂದ್ರೆ ಪಂಡರಿಬಾಯಿಯವರ ಸಾಧನೆಯನ್ನು ಸಾರಿ ಹೇಳ್ತಕ್ಕಂಥದ್ದು. 1965ರಲ್ಲಿ ಸತ್ಯ ಹರಿಶ್ಚಂದ್ರ ಚಿತ್ರದ ಚಂದ್ರಮತಿ ಪಾತ್ರದ ನಟನೆಗಾಗಿ ರಾಷ್ಟ್ರೀಯ ಶ್ರೇಷ್ಠ ನಟಿ ಎಂಬ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ. ತದನಂತರ ಆಗಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರಿಂದ ಈ ಒಂದು ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ, ರಾಷ್ಟ್ರೀಯ
ಶ್ರೇಷ್ಠ ನಟಿ ಎಂತಕ್ಕಂಥ ಪ್ರಶಸ್ತಿಯನ್ನ ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ಚಂದ್ರಮತಿ ಪಾತ್ರವನ್ನು ಅಭಿನಯಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಪ್ರಶಸ್ತಿ ಸಿಗುತ್ತೆ. ಅದಾದ ಮೇಲೆ ಅದೇ ವರ್ಷ ತಮಿಳುನಾಡು ಸರ್ಕಾರ ಪಂಡರಿಬಾಯಿ ಅವರಿಗೆ ಕಲೈಮಾಮಣಿ ಎಂಬ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸುತ್ತೆ. ಕರ್ನಾಟಕ ಸರ್ಕಾರ 1994ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು, 1995ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರಿಗೆ 2000ರಲ್ಲಿ ಜೀವಮಾನ ಸಾಧನೆಗಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಇವರಿಗೆ ನೀಡಲಾಯಿತು. ಬಂದಿದ್ದು ಬರಲಿ, ಭಗವಂತನ ದಯೆ ಇರಲಿ ಎಂಬ ತತ್ವದಲ್ಲಿ ನಂಬಿಕೆ ಇರಿಸಿದ್ದಂತಹ ಪಂಡರಿಬಾಯಿ ಅವರು 1994ರಲ್ಲಿ ರಸ್ತೆ ಅಪಘಾತದಲ್ಲಿ ಒಂದು ಕೈಯನ್ನ ಕಳ್ಕೊಳ್ತಾರೆ. ಈ ಘಟನೆಯಿಂದ ಎದೆಗುಂದದೆ ತಮ್ಮ ನಟನೆಯ ಕಾಯಕವನ್ನು ಅವರು ಮುಂದುವರಿಸಿದ್ದು ಅವರ ಜೀವನ ಪ್ರೀತಿಗೆ ಸಾಕ್ಷಿಯಾಗಿದೆ. ಅಂದರೆ ಅವರಿಗೆ ಆಕ್ಸಿಡೆಂಟ್ ಆಗಿ ಆಕಸ್ಮಿಕ ಅಪಘಾತ ಆಗಿ ಒಂದು ಕೈಯನ್ನ ಕಳ್ಕೊಂಡ್ರೂ ಸಹ ಅವರು ನಟನೆಯನ್ನ ಅವರು ಯಾವತ್ತೂ ನಿಲ್ಲಿಸಲೇ ಇಲ್ಲ. ಜೊತೆಗೆ ಪ್ರತಿಭೆ, ಅಂತಃಕರಣ ಮತ್ತು ಹೃದಯ ಶ್ರೀಮಂತಿಕೆ ಒಬ್ಬರಲ್ಲಿಯೇ ನೆಲೆಗೊಳ್ತಕ್ಕಂಥದ್ದು ಬಹಳ ಅಪರೂಪ. ಅಂತಹ ಅಪರೂಪದ ಕಲಾವಿದೆ ಅಂತಂದ್ರೆ ಈ ಪಂಡರಿಬಾಯಿ ಅವರು. ಇವರು 29/1/2002ರಲ್ಲಿ ನಿಧನರಾಗ್ತಾರೆ. ಕಲಾ ರಸಿಕರ ಮನಸ್ಸಿನಲ್ಲಿ ಎಂದೆಂದಿಗೂ ಅವರು ಅಮರರಾಗಿದ್ದಾರೆ. ಅವರಿಗೆ ಮರೆಯಲಾರದಂತಹ ಚಿರಸ್ಮರಣೀಯವಾಗಿ ಅವರು ಎಂದೂ ಸಹ ಕನ್ನಡ ಚಿತ್ರರಂಗದಲ್ಲಿ ಅವರು ನಿಧನರಾಗೇ ಇಲ್ಲ. ಅವರು ಭೌತಿಕವಾಗಿ, ದೈಹಿಕವಾಗಿ ಅವರು ಅಂತ್ಯವಾಗಿದ್ದರೂ ಸಹ ಅವರ ಅಭಿನಯ ಚಿತ್ರಗಳ ಮೂಲಕ ಅವರಿನ್ನೂ ಕನ್ನಡ ನಾಡಿನಲ್ಲಿ, ದೇಶದಲ್ಲಿ, ದಕ್ಷಿಣ ಭಾರತದ ವಿವಿಧ ಭಾಷೆಗಳ ಚಲನಚಿತ್ರಗಳ ಮೂಲಕ ಅವರಿನ್ನೂ ಸಹ ಜೀವಂತವಾಗಿ ಇರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಹೀಗೆ ಪಂಡರಿಬಾಯಿ ಅವರ ಜೀವನ ಒಂದು ರೀತಿಯ ಆದರ್ಶದಾಯಕವಾದಂಥ ಜೀವನ ಆಗಿತ್ತು. ವಿದ್ಯಾರ್ಥಿಗಳೇ, ಇಲ್ಲಿಯ ತನಕ ನೀವು ಕನ್ನಡದ ಮೇರು ನಟಿ ಪಂಡರಿಬಾಯಿ ಅವರ ಗುಣಗಾನವನ್ನು ಅಥವಾ ಅವರ ಜೀವನ ಚರಿತ್ರೆಯ ಒಂದು ಅಂಶಗಳನ್ನು ನೀವು ಅವರಲ್ಲಿದ್ದಂತಹ ಅಂತಃಕರಣ ಮತ್ತು ಹೃದಯ ಶ್ರೀಮಂತಿಕೆ, ಅವರಲ್ಲಿದ್ದಂತಹ ಒಂದು ಪ್ರತಿಭೆ, ಇದೆಲ್ಲವನ್ನು ನೀವು ಈ ಗುಣಸಾಗರಿ ಪಂಡರಿಬಾಯಿ ಈ ಒಂದು ಗದ್ಯ ಭಾಗದಲ್ಲಿ ತಿಳ್ಕೊಂಡಿದ್ದೀರಾ ಅಂತಂದ್ರೆ ಭಾವಿಸ್ತಾ ನಾನು ಈ ಗದ್ಯ ಭಾಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.